ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ಸೇಲಂನ ಮಾಲಕ್ಷ್ಮಿ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಮ್ಮ ಜೀವನದಲ್ಲಿ ನಡೆದ ಐಶ್ವರ್ಯದ ಪವಾಡವನ್ನು ಇಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ. 2016ರಲ್ಲಿ ನಾವು ನಮ್ಮ ಆಸ್ತಿಯನ್ನು ಮಾರಾಟ ಮಾಡಲು 2 ಕೋಟಿ ರೂಪಾಯಿಗಳಿಗೆ ಒಪ್ಪಿಸಿಕೊಟ್ಟಿದ್ದರೂ ನಮಗೆ ಕೇವಲ 80 ಲಕ್ಷ ರೂಪಾಯಿ ಮಾತ್ರ ದೊರಕಿತ್ತು. ಉಳಿದ ಹಣಕ್ಕಾಗಿ ನಾವು ಅನೇಕ ವರ್ಷಗಳಿಂದ ಕಾಯುತ್ತಿದ್ದೆವು. ಹಲವಾರು ಪ್ರಯತ್ನಗಳನ್ನು ಮಾಡಿದರೂ ಯಾವುದೇ ಫಲ ದೊರೆಯಲಿಲ್ಲ. ಕೊನೆಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆ ಹಾಗೂ ಶರಣಾಗತಿಯಿಂದ ಅವರ ಅನುಗ್ರಹದ ಮೇಲೆ ನಂಬಿಕೆ ಇಟ್ಟು ಹೈಕೋರ್ಟಿನಲ್ಲಿ ಮೊಕದ್ದಮೆ ಹೂಡಿದೆವು. ಆದರೆ ಫಲ ಏನಾಗಬಹುದು ಎಂಬುದು ನಮಗೆ ಖಾತರಿ ಇರಲಿಲ್ಲ. ಆದರೆ ಆ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಮೌನವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ವಕೀಲರು ಆ ಆಸ್ತಿಯ ಮೌಲ್ಯವು ಬಹಳ ಹೆಚ್ಚಿನದು ಎಂಬುದನ್ನು ಗಮನಕ್ಕೆ ತಂದರು. ಜೊತೆಗೆ ನಮ್ಮ ಮಗ ಆ ಒಪ್ಪಂದಕ್ಕೆ ಸಹಿ ಮಾಡಿರಲಿಲ್ಲವಾದ್ದರಿಂದ ನಮ್ಮ ಪ್ರಕರಣವು ಬಲವಾಗಿದೆ ಎಂದು ಅವರು ತಿಳಿಸಿದರು. ನಮಗೆ ಆನಂದ ಮತ್ತು ದಿಗ್ಭ್ರಮೆಯಾಗುವಂತೆ ಕೋರ್ಟ್ ತೀರ್ಪು ನಮ್ಮ ಪರವಾಗಿ ಬಂದು 6.5 ಕೋಟಿಯಂತೆ ತೀರ್ಮಾನವಾಯಿತು. ನಾವು 2 ಕೋಟಿಯನ್ನು ನಿರೀಕ್ಷಿಸಿದ್ದರೂ 3 ಪಟ್ಟು ಹೆಚ್ಚು ದೊರಕಿತು. ಅದೇ ಸಮಯದಲ್ಲಿ ನಾನು ಭಗವದ್ ಧರ್ಮದ ಎಲ್ಲಾ ಹೋಮಗಳಲ್ಲಿ ಶಾಶ್ವತ ಸದಸ್ಯನಾಗಬೇಕೆಂದು ಪ್ರಾರ್ಥಿಸುತ್ತಾ ಮನೆಯನ್ನು ಹಾಗೂ ಕಾರನ್ನು ಹೊಂದಬೇಕೆಂಬ ದೃಶ್ಯವನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಕಾಣುತ್ತಾ ಇದ್ದೆ. ಈಗ ಅವುಗಳೆಲ್ಲವೂ ಮಾಯೆಯಂತೆ ಸುಂದರವಾಗಿ ನನಸಾಗುತ್ತಿವೆ. ಇದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಅವರ ಪ್ರೀತಿ ಮತ್ತು ಅಪಾರ ಅನುಗ್ರಹವಲ್ಲದೆ ಬೇರೇನೂ ಅಲ್ಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳು.